ಅದನ್ನ ವಿವಾದ ಮಾಡ್ತಿದ್ದೀರಿ? ಕಾನೂನು ವಿರುದ್ಧವಾದಂತಹ ಚಟುವಟಿಕೆಗಳನ್ನ ಮಾಡಿದ್ದಾರೆ ಅಂತಾನೆ ನೀವೇ ಹೇಳ್ತಿರೋದು. ನಾವೇ ಹೇಳ್ತಿರೋದು. ಅದಕ್ಕೆ ಕಾರಣಗಳು ಇದೆ ಅಂತಾನೂ ನಾವು ಹೇಳ್ತಾ ಇರೋದು. ಅದಕ್ಕೆ ಕಾರಣಗಳು ಇದೆ. ಕಾರಣಗಳೇನು ಅಂದ್ರೆ ಈಗಾಗಲೇ 3 ಸಾರಿ ಬ್ಯಾನ್ ಸುಮ್ನೆ ಮಾಡಿರಲ್ಲ. ವಲ್ಲಭಾಯ್ ಪಟೇಲ್ ಅವರು ಬ್ಯಾನ್ ಮಾಡಿದವರು, ಬೇರೆ ಯಾರು ಅಲ್ಲ. ಕೇಳಿ, ಯಾವ್ದು ಖಂಡಿತ ಲಿಫ್ಟ್ ಆಗಿದೆ. ಕೋರ್ಟ್ಗಳು ಆ ಸರಿಯಾದ ಸಾಕ್ಷಿ ಸತ್ಯ ಅಲ್ವೇನ್ರಿ? ಇದೆ ಆಗಿತ್ತು ಅನ್ನೋದು ನಿಜ ತಾನೆ? ಹೌದು, ಅದನ್ನ ಒಪ್ಕೊಳ್ಳಿ. ನೀವ್ ಹೇಳೋದ್ ಬೇಕಾಗಿಲ್ಲ, ಅದನ್ನ ಮಾತ್ರ ಯಾಕೆ ಹೇಳ್ತೀರಿ? ಅದು ಗೊತ್ತಿರ್ಬೇಕಲ್ಲ ನಿಮ್ಗೆ. ನಿಮ್ ಸೇವಾದಳ ಏನಾಯ್ತು? ಚಡ್ಡಿ ಹಾಕಿದವ್ರು ಮತ್ತೆ ಸೇವಾದಳವಾಗಿ ಕನ್ವರ್ಟ್ ಆಯ್ತದು. ಅದೇ ಗೊತ್ತಿಲ್ಲ ಅವ್ರಿಗೆ. ಹೇಳ್ರಿ, ಅದು ಸೇವಾದಳವಾಗಿ ಕನ್ವರ್ಟ್ ಆಯ್ತದು. ನಿಮಗೆ ಸೇವಾದಳಕ್ಕೆ ಮೇಡಮ್ ಸೇವಾದಳ ಇದೆ. ಸೇವಾದಳಕ್ಕೆ ಇವತ್ತು ಇದೆ. ಧಾರವಾಡದವರೇ ಮೇಡಮ್ ಅವರೇ, ಧಾರವಾಡದವರೇ ಆದಂತಹ NS ಹರ್ಡಿಕರ್ ಅವರು ಸೇವಾದಳ ನೆಗೆದುಬಿಟ್ಟಲ್ಲ ಯಾಕೆ? ಎಸ್ ಅಶ್ವಥ್ ನಾರಾಯಣ್ ಸರ್ ನಾನು ಅದೇ ಪ್ರಶ್ನೆನ ಒಂದ್ ನಿಮಿಷ ಅದೇ ಪ್ರಶ್ನೆನ ನಾನು ತಮ್ಮ ಮುಂದೆ ಇಡ್ತೀನಿ ಸರ್. ಈಗ ಸಾಕ್ಷ್ಯಾಧಾರಗಳ ಕೊರತೆ ಇದೆ ಅನ್ನೋದಾದರೆ ನಾವು ಮಾಡುವಂತಹ ವಾದಕ್ಕೆ ಅರ್ಥನೇ ಇರಲ್ಲ ಸರ್. ನೀವು ಬ್ಯಾನ್ ಮಾಡ್ತೀವಿ, ನಾವು ಚಟುವಟಿಕೆಗಳಿಗೆ ಬ್ರೇಕ್ ಹಾಕ್ತೀವಿ, ಯಾಕೆ ಅಂದರೆ ಈ ಸಂಘಟನೆ ಇದು ಮಾಡ್ತಾ ಇದೆ, ಅದು ಮಾಡ್ತಾ ಇದೆ, ಕೋಮುಗಲಭೆ ಮಾಡ್ತಾ ಇದೆ, ಮತ್ತೊಂದು ಮಾಡ್ತಾ ಇದೆ, ಇನ್ನೊಂದು ಮಾಡ್ತಾ ಇದೆ ಅಂತ ಬರೀ ಆರೋಪ ಮಾಡೋದಕ್ಕೆ ಸೀಮಿತ ಆದರೆ ಯಾರು ನಂಬ್ತಾರೆ? ನೋಡಿ ಮೇಡಮ್, ಈಗಿನ ಕಾಲದಲ್ಲಿ ಪ್ರತಿಯೊಬ್ಬರು ಕೆಮಿಕಲ್ ಮಿಶ್ರಣ ಆಹಾರ ತಿಂದು BP ಶುಗರ್ ಬಂತು ಅಂತ ಚಿಂತೆ ಮಾಡ್ತಾರೆ. 24 ಧಾನ್ಯಗಳನ್ನ ನೀರಿನಲ್ಲಿ ನೆನೆಸಿ ನೆರಳಿನಲ್ಲಿ ಒಣಗಿಸಿ ಮಣ್ಣಿನ ಮಡಿಕೆಯಲ್ಲಿ ಹದವಾಗಿ ಹುರಿದು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ತಯಾರಾಗಿದೆ ಜೀನಿ. BP ಶುಗರ್ ದೂರ ಆಗಬೇಕು ಅಂದ್ರೆ ಪ್ರತಿದಿನ ಜೀನಿ ಕುಡಿಯಿರಿ. ಒಂದು ಪೂರ್ವಾಗ್ರಹ ಪೀಡಿತವಾಗಿ ಅಲಿಗೇಷನ್ಸ್ ಮಾಡೋದಿದೆಯಲ್ಲ, ಅದು ಭಾಳ ದೊಡ್ಡ ತಪ್ಪು. ಈಗ ನಮ್ಮ ಸರ್ಕಾರ ಆಯಿತು, ರಾಜ್ಯದಲ್ಲಿ BJP ಸರ್ಕಾರ ರೂಲ್ ಮಾಡೋಂಥ ಸಂದರ್ಭದಲ್ಲಿ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ, SDPI, ಸಿಮಿ ಸಂಘಟನೆ ಬ್ಯಾನ್ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ಸರ್ಕಾರ ತೀರ್ಮಾನ ಮಾಡ್ತು. ಬ್ಯಾನ್ ಮಾಡೋದಕ್ಕೆ ಕಾರಣ ಏನು ಅನ್ನೋಂಥದ್ದನ್ನು ಒಂದಷ್ಟು ಸಾಕ್ಷ್ಯಾಧಾರಗಳನ್ನು ಕೊಡ್ತು. ಆದರೆ ಬ್ಯಾನ್ ಮಾಡುವಂಥದ್ದನ್ನು ರಾಜ್ಯ ಸರ್ಕಾರದ ವ್ಯಾಪ್ತಿಗೆ ಇಲ್ಲಿರಲಿಲ್ಲ. ಕೇಂದ್ರ ಸರ್ಕಾರಕ್ಕೆ ಕಳಿಸಿ ಚುನಾವಣಾ ಆಯೋಗ ಆ ಒಂದು ರಿಜಿಸ್ಟ್ರೇಷನನ್ನು ಕ್ಯಾನ್ಸಲ್ ಮಾಡಿದ್ರು. ಈ ರೀತಿ ಸಾಕ್ಷ್ಯಾಧಾರಗಳ ಕೊರತೆಯ ಮೇಲೆ ನಾವು ಅದನ್ನು ಮಾಡಲಿಕ್ಕೆ ಬರೋದಿಲ್ಲ, ನೀವು ಸಾಕ್ಷಿ ಕೊಡಿ ಅಂತ ಅಂದಾಗ SDPI, PFI, ಸಿಮಿ ಸಂಘಟನೆ ಬ್ಯಾನ್ ಆಯಿತು. SM ಕೃಷ್ಣನ್ ಮುಖ್ಯಮಂತ್ರಿ ಆಗಿದ್ದಾಗ ಚರ್ಚಲ್ಲಿ ಬಾಂಬಿಟ್ಟು ಸಿಮಿ ಸಂಘಟನೆ ಸಿಗಾಕೊಂಡಿರ್ತಕ್ಕಂಥದ್ದು ಗೊತ್ತಿದೆ. ಅಂಥ ಸಿಮಿ ಸಂಘಟನೆ, ಅಂಥ PFI, ಅಂಥ SDPI ಜೊತೆ ಕಾಂಗ್ರೆಸ್ ಚುನಾವಣಾ ಅಲಿಯನ್ಸ್ ಮಾಡಿಕೊಳ್ಳುತ್ತೆ. ಮೊದಲು ಅಂಥ ಸಂಘಟನೆ ವಿರುದ್ಧವಾಗಿ ಕೇಳಿ ಅಲ್ಲ, ಅಂಥ ಸಂಘ ಒಂದು ನಿಮಿಷ ಅಲ್ಲ, ಜಯನಗರದಲ್ಲಿ ಒಬ್ಬ ಕಾರ್ಪೊರೇಟರ್ ಜೊತೆ ಅಲಿಯನ್ಸ್ ಮಾಡ್ಕೊಂಡು ಮೇಯರ್ ಆದ್ರೆ ಮೇಡಮ್, ನೀವು ಕಾಶ್ಮೀರದಲ್ಲಿ ಮಾಡ್ಕೊಂಡಿಲ್ವೇನ್ರಿ ಸರ್? ನೀವು ಪ್ರತ್ಯೇಕತಾವಾದಿಗಳ ಚಿಂತನೆ ಇರುವಂತಹ ಪಾರ್ಟಿ ಜೊತೆ ನೀವು ಕಾಶ್ಮೀರದಲ್ಲಿ ಅಲಯನ್ಸ್ ಮಾಡ್ಕೊಳ್ಳಿಲ್ವಾ ಸರ್? ನಿನ್ನೆ ಇಕ್ಬಾಲ್ ಹುಸೇನ್ ಅವರು ಒಂದು ಒಳ್ಳೆ ಸ್ಟೇಟ್ಮೆಂಟ್ ಕೊಟ್ರು ಸರ್. ಹಮ್ ಕರೆ ತೋ ಬಲಾತ್ಕಾರ, ಆಪ್ ಕರೆ ತೋ ಚಮತ್ಕಾರ. ಕಾಂಗ್ರೆಸ್ ಮಾಡಿದ್ರೆ ಬಲಾತ್ಕಾರ, ನೀವು ಮಾಡಿದ್ರೆ ಚಮತ್ಕಾರ. ಮುಫ್ತಿ ಮೊಹಮ್ಮದ್ ಜೊತೆ ಅಲಿಯನ್ಸ್ ಮಾಡ್ಕೊಂಡಿದ್ಕೆ ಅಲ್ಲಿ ಪ್ರೆಸಿಡೆಂಟ್ ರೂಲ್ ಇಂಪೋಸ್ ಮಾಡಿ 370 ರದ್ದಾಯ್ತು. 370 ರದ್ದಾಗ್ಲಿಕ್ಕೆ ಕಾರಣ ಆಯ್ತು. ಚಿಂತನೆ ಏನು? ವಿಧಾನಸೌಧದಲ್ಲಿ ಬ್ಲೂ ಫಿಲಂ ನೋಡಿದವರು ಗಣವೇಶ ಹಾಕೊಂಡು ಓಡಾಡ್ತಾರೆ. ಈಗ ಅವ್ರ ಪಾರ್ಟಿಲೇ ಇದಾರಲ್ಲ ಸೌದಿ, ಹಾಗಾದ್ರೆ ಅವ್ರ ಪಾರ್ಟಿಲೇ ಇದಾರಲ್ಲ. ಅಲ್ಲ ಮೇಡಮ್, ಈಗ ಅವ್ರ ಪಾರ್ಟಿಗೆ ಹೋಗಿದಾರಲ್ಲ, ಈಗ ಅವ್ರ ಪಾರ್ಟಿಗೆ ಹೋಗಿದಾರಲ್ಲ ಸರ್, ಸರಿನಾದು ಮೇಡಮ್, ಅವ್ರ ಪಾರ್ಟಿಗೆ ಹೋಗಿದಾರಲ್ಲ. ಇಂಥವ್ರೆಲ್ಲರೂ ಕೂಡ ಗಣವೇಶಧಾರಿಗಳಾಗಿ ನೀವು ಪಥಸಂಚಲನ ಮಾಡಿಬಿಟ್ರೆ ನಾಳೆ ಸಂಘದ ಬಗ್ಗೆ ಪ್ರಶ್ನೆ ಮೂಡುತ್ತೆ ಅನ್ನೋದು ಒಂದು ಒಳ್ಳೆಯ ಪ್ರಶ್ನೆ ಅಲ್ಲವೇ ಭಾಸ್ಕರನ್ ಅವರೇ? ನೋಡಿ, ನಿಮ್ಮ ಮನಸ್ಸಿನಲ್ಲಿ ಏನು ದುಗುಡ ಇದೆ, ಏನು ಭಾವನೆ ಇದೆ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತನಾಗಿ ನಾನು 14 ವರ್ಷದಿಂದ ಹಿಡಿದು 39ನೇ ವರ್ಷದ ತನಕ ನಾನು ದುಡಿದಿದ್ದೇನೆ. ನಿಮ್ಮ ಮಾತೇನಿದೆ ಅದನ್ನು ನಾನು 100ಕ್ಕೆ 100 ಒಪ್ತೇನೆ. ಯಾಕಂದರೆ ಕೇವಲ ಒಂದು ಕ್ಷುಲ್ಲಕವಾದಂಥ ಎಲ್ಲೋ ಒಂದು ಕಡೆ ಅಧಿಕಾರ ಸಿಗುತ್ತೆ ಅಥವಾ ಒಂದು ಸರ್ಕಾರವನ್ನು ನಿರ್ಮಾಣ ಮಾಡ್ಬೋದು ಅಂತ ಹೇಳಿ ನೀವು ಹೇಳ್ದಂಗೆ ರೇಪಿಸ್ಟ್ಗಳು, ಅತ್ಯಾಚಾರಿಗಳು, ಏಡ್ಸ್ ಇಂಜೆಕ್ಷನ್ ಹಾಕಕ್ಕೆ ಹೊರಟವರು ಇವರೆಲ್ಲರನ್ನೂ ಕರ್ಕೊಂಬಂದು RSSನ ಪುನೀತವಾದಂಥ ಡ್ರೆಸ್ಸನ್ನು ಹಾಕ್ಸಿರೋದಿಲ್ಲ. ಅದರ ಬಗ್ಗೆ ನನಗಾಗಲಿ ಲಕ್ಷಾಂತರ ಕಾರ್ಯಕರ್ತರಿಗೆ ನಮ್ಮದು ವಿರೋಧ ಇದೆ.
ಮೊನ್ನೆ ಕಾರ್ಯಕ್ರಮದಲ್ಲಿ ಅದೇ ಒಂದ್ ನಿಮಿಷ. ವೇಷದಲ್ಲಿ ಅವ್ರು ಹೋಗಿ ಏನು ಮಾಡಕ್ ಆಗ್ತಾ ಹಾ. ಇಲ್ಲ. ನನಗೆ ವಿರೋಧ ಮಾತಾಡೋದು ಇದೆ. ಲೆಟ್ ಮೀ ಸ್ಪೀಕ್. ಸರ್ ಅದು ಒಂದು ಇಂಡಿಪೆಂಡೆಂಟ್ ನನಗೆ ಹೇಳಿ, ಹೇಳಿ, ಅವ್ರು ಹೇಳಿ. ನನಗೆ ಮಾತಾಡೋದಕ್ಕೆ ಅವಕಾಶ ಕೊಡಿ. ಖಂಡಿತ ಹೇಳಿ. ಈಗ ಅಶ್ವಥ್ ನಾರಾಯಣರವರು ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ಇದು ನಡೀತಾ ಇದೆ ಅಂತ ಹೇಳ್ತಿದ್ದಾರೆ. ಅಂದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನಮಗೆ ಕಲಿಸಿದಂಥ ರಾಷ್ಟ್ರೀಯತೆ ಮತ್ತು ಧರ್ಮನಿಷ್ಠೆ ಇದೇನಾ? ಅಧಿಕಾರಕ್ಕೋಸ್ಕರವಾಗಿ ನಮ್ಮ ಐಡಿಯಾಲಜಿಯನ್ನು ನಾವು ಬಿಟ್ಬಿಡ್ಬೇಕಾ? ಅದನ್ನು ತ್ಯಾಗ ಮಾಡಬೇಕಾ? ನಾವು ಯಾವ ರೀತಿ ಇರಬೇಕು ಅಂದರೆ, ನಮ್ಮ ಸರ್ಕಾರ ಹೋದರೆ ಪರವಾಗಿಲ್ಲ, ಮತ್ತೆ ಜನಗಳ ಹತ್ರ ಹೋಗ್ತೀವಿ, ಮತದಾನದ ಭಿಕ್ಷೆ ಕೇಳ್ತೀವಿ, ಅಧಿಕಾರಕ್ಕೆ ಬರ್ತೀವಿ, ಇಂಥ ಅತ್ಯಾಚಾರಿಗಳನ್ನು, ಕಳ್ಳರನ್ನ, ಡಕಾಯಿತರನ್ನ ನಮ್ಮ ಪಕ್ಷದಲ್ಲಿ ಸೇರಿಸ್ಕೊಳ್ಳಲ್ಲ ಅನ್ನೋ ಒಂದು ನಿರ್ಧಾರವನ್ನು BJP ಮತ್ತು RSS ತಗೋಬೇಕಾಗಿತ್ತು. ಅದರ ಬಗ್ಗೆ ನಮಗೆ ಭಾಳ ನೋವಿದೆ.